ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಾರ್ಕಿಂಗ್ ವಿಚಾರಕ್ಕೆ ಕೈ ಮುಖಂಡನ ಅಳಿಯ ಮತ್ತು ಸ್ಥಳೀಯರ ನಡುವೆ ದೊಡ್ಡ ಕಿರಿಕ್ ನಡೆದಿದೆ. ಕಾಂಗ್ರೆಸ್ ಮುಖಂಡ ಕೇಶವ ರಾಜಣ್ಣ ಅಳಿಯನಿಂದ ನಡೆದಂತಹ ಗಲಾಟೆ ಇದು. ಪಾರ್ಕಿಂಗ್ ವಿಚಾರಕ್ಕೆ ಮನೆ ಮಾಲೀಕ ಮತ್ತು ರಾಜಣ್ಣ ಅಳಿಯನ ನಡುವೆ ಜಗಳ ನಡೆದಿದೆ. ಅಳಿಯನ ಸಹಚರರಿಂದ ಮನೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶ್ರೀನಾಥ್ ಮತ್ತು ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಇದರಿಂದ ಸಿಟ್ಟಿಗೆದ್ದಂತಹ ಸ್ಥಳೀಯರಿಂದಲೂ ಕೂಡ ಜಗಳ ನಡೆದಿದೆ. ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಸಂಧಾನಕ್ಕೆ ಬಂದಂತಹ ಪೊಲೀಸರ ಮೇಲೆ ಕೂಡ ಈ ಸ್ಥಳೀಯರು ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈ ಸಂಬಂಧ 7 ಮಂದಿ ಸ್ಥಳೀಯರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶ್ರೀನಾಥ್ ಕುಟುಂಬ ಇತ್ತೀಚೆಗಷ್ಟೇ ದೇವಸ್ಥಾನಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯರ ಮನೆಯ ಮುಂದೆ BMW ಕಾರನ್ನ ಪಾರ್ಕಿಂಗ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಆ ಮನೆ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಪಾರ್ಕ್ ಮಾಡಬೇಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜಣ್ಣ ಫ್ಯಾಮಿಲಿ ಹಾಗೇನೆ ಆ ಮನೆಯ ಮಾಲೀಕನ ನಡುವೆ ಜಗಳ ಶುರುವಾಗುತ್ತೆ. ವಿದ್ಯಾರಣ್ಯಪುರಂ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಬಂದಿದ್ದಂತಹ ಫ್ಯಾಮಿಲಿ ಈ ವೇಳೆ ದೇಗುಲದ ಮುಂಭಾಗದ ಮನೆ ಬಳಿ ಕಾರನ್ನ ನಿಲ್ಲಿಸಿದ್ರು. 3 ಕಾರ್ಗಳಲ್ಲಿ ಬಂದಿರ್ತಾರೆ ರಾಜಣ್ಣ ಅಳಿಯ ಹಾಗೇನೆ ಮತ್ತೊಂದಷ್ಟು ಫ್ಯಾಮಿಲಿಯ ಮೆಂಬರ್ಸ್ಗಳು. ಈ ಸಂದರ್ಭದಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜಣ್ಣ ಫ್ಯಾಮಿಲಿ ಜೊತೆಗೆ ಆ ಮನೆ ಮುಂಭಾಗದಲ್ಲಿ ಏನು ನಿಲ್ಲಿಸೋದಕ್ಕೆ ಹೊರಟಿರ್ತಾರೆ ಮನೆ ಮಾಲೀಕ, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ರಾಜಣ್ಣ ಅಳಿಯ ಹಾಗೇನೆ ಆ ಮನೆ ಮಾಲೀಕರ ನಡುವೆ ಜಗಳ ಶುರುವಾಗುತ್ತೆ. ಅಳಿಯನ ಸಹಚರರಿಂದ ಮನೆ ಮಾಲೀಕನಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಶ್ರೀನಾಥ್ ಮತ್ತು ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ರು ಇವರು. ಇದೇ ಕಾರಣಕ್ಕೆ ಇಲ್ಲಿ ದೊಡ್ಡ ಜಗಳ ನಡೆಯುತ್ತೆ. ಇದರಿಂದ ಸಿಟ್ಟಿಗೆದ್ದಂತಹ ಸ್ಥಳೀಯರಿಂದಲೂ ಕೂಡ ಜಗಳ ತಾರಕಕ್ಕೆ ಇರುತ್ತೆ. ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾರಣ್ಯಪುರಂ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ. ಪೊಲೀಸರ ಮೇಲೆ ಈ ಸಂದರ್ಭದಲ್ಲಿ ಸ್ಥಳೀಯರು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ಕೈ ಮುಖಂಡನ ಏನು ಅಳಿಯ ಇದ್ದಾರೆ, ಅವರ ಸಹಚರರೇನಿದ್ದಾರೆ, ಅವರ ಕಾರಿನಲ್ಲಿ ಎಲ್ಲರನ್ನೂ ಕೂಡ ಆ ಸ್ಥಳದಿಂದ ಪೊಲೀಸರು ಕಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣದಲ್ಲಿ ಸ್ಥಳೀಯರು ಪೊಲೀಸರ ಜೊತೆಗೆ ಗಲಾಟೆಗೆ ಇಳಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈ ಕೈ ಮುಖಂಡ ರಾಜಣ್ಣ ಏನಿದ್ದಾರೆ ಅವರ ಅಳಿಯ ಹಾಗೇನೆ ಸ್ಥಳೀಯರ ನಡುವೆ ದೊಡ್ಡ ಜಗಳ ನಡೆದಿದೆ. ಜೊತೆಗೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ನಿನ್ನೆ ಸಂಜೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ದುರ್ಗಾ ಪರಮೇಶ್ವರಿ ದೇಗುಲದ ಮುಂಭಾಗದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಹೊಸ ಕಾರನ್ನ ಖರೀದಿ ಮಾಡಿದ್ದಂತ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವ ರಾಜಣ್ಣ ಅವರ ಸೋದರಳಿ ಏನಿದ್ದಾರೆ ಅವರು ಕಾರನ್ನ BMW ಕಾರನ್ನ ಖರೀದಿ ಮಾಡಿಕೊಂಡು ಕಾರಿಗೆ ಪೂಜೆಯನ್ನ ಮಾಡಿಸ್ಲಿಕ್ಕೆ ದುರ್ಗಾ ಪರಮೇಶ್ವರಿ ದೇಗುಲದ ಬಳಿ ಬಂದಿರ್ತಾರೆ. ಈ ವೇಳೆ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ಇರುವಂತಹ ಶ್ರೀನಾಥ್ ಏನಿದ್ದಾರೆ ಅವರ ಮನೆ ಮುಂಭಾಗದಲ್ಲಿ ಸುಮಾರು 3 ಕಾರುಗಳನ್ನ ಪಾರ್ಕ್ ಮಾಡುವಂತ ಕೆಲಸವನ್ನ ಕೇಶವ ರಾಜಣ್ಣ ಅವರ ಅಳಿಯ ಅವಿ ಎನ್ನುವರು ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಜೊತೆಗೆ ಆ ಮನೆ ಮಾಲೀಕರು ಶ್ರೀನಾಥ್ ಏನಿದ್ದಾರೆ ನಮ್ಮ ಮನೆ ಮುಂದೆ ಕಾರನ್ನ ಪಾರ್ಕ್ ಮಾಡಿದ್ದೀರಾ, ಕಾರನ್ನ ತೆಗಿರಿ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಪಾರ್ಕಿಂಗ್ ಮಾಡಿದಂತ ಕಾರಣ ವಿಚಾರವಾಗಿ ಶ್ರೀನಾಥ್ ಅವ್ರಿಗೆ ಹಾಗೂ ಕೇಶವ ರಾಜಣ್ಣ ಅವರ ಅಳಿಯ ಅವಿ ಅವರ ಮಧ್ಯೆ ಮಾತಿಗೆ ಮಾತು ನಡೆದು ಜಗಳ ಆಗುವಂಥದ್ದು. ನಂತರದಲ್ಲಿ ಬೇರೆ ಕಡೆಯಿಂದ ಬಂದಂಥವ್ರು ನಮ್ಮ ಏರಿಯಾಗೆ ಬಂದು ನಮ್ಮ ಮನೆ ಮುಂದೆ ಕಾರನ್ನ ಪಾರ್ಕ್ ಮಾಡ್ತಾರೆ. ಕಾರ್ ಪಾರ್ಕಿಂಗ್ ಮಾಡಿರೋದನ್ನ ತೆಗಿರಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಅಂತೇಳಿ ಶ್ರೀನಾಥ್ ಹಾಗೂ ಅವಿಯವರ ಮಧ್ಯೆ ದೊಡ್ಡದಾದಂಥ ಜಗಳ ಆಗುತ್ತೆ. ಜೊತೆಗೆ ಮೊದಲಿಗೆ ಅವಿಯವ್ರ ಜೊತೆ ಬಂದಿದ್ದಂತ ಅಂದ್ರೆ ಹೊಸದಾಗಿ BMW ಕಾರನ್ನ ಖರೀದಿ ಮಾಡಿಕೊಂಡು ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಪೂಜೆಯನ್ನ ಮಾಡಿಸ್ಲಿಕ್ಕೆ ಬಂದಂತ ಕೇಶವರಾಜಣ್ಣ ಅವರ ಅಳಿ ಅವಿ ಏನಿದ್ದಾನೆ ಆತ ಮತ್ತು ಆತನ ಸ್ನೇಹಿತರು ಶ್ರೀನಾಥ್ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಆಗ ಶ್ರೀನಾಥ್ ಅವರ ಮನೆ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳೇನಿರ್ತಾರೆ, ಅಂದ್ರೆ ನೀವು ದೇಗುಲಕ್ಕೆ ಕಾರ್ಗೆ ಪೂಜೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಬಂದಂತವ್ರು ನಮ್ಮ ಏರಿಯಾದ ಸ್ಥಳೀಯರ ಮೇಲೆ ಹಲ್ಲೆಯನ್ನ ಮಾಡ್ತೀರಾ ಅಂತೇಳಿ ದೊಡ್ಡ ಪ್ರಮಾಣದ ಜಗಳ ಕೂಡ ಆಗುತ್ತೆ. ನಂತರದಲ್ಲಿ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತ ಕ್ರೌಡ್ ಏನಿದೆ ಆ ಕೆಲವರು ಸ್ಥಳೀಯರು ಕೂಡ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯ ನಿವಾಸಿ ಆಗಿರುವಂತಹ ಶ್ರೀನಾಥ್ ಅವರು ಕೊಟ್ಟಂತ ದೂರಿನ ಅನ್ವಯವಾಗಿ ಒಂದು ಪ್ರಕರಣ ದಾಖಲಾದ್ರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯರ ಮೇಲೂ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಸದ್ಯ ಘಟನೆ
ಘಟನೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಒಟ್ಟು 7 ಜನರನ್ನ ವಶಕ್ಕೆ ಪಡೆದು ವಿದ್ಯಾರಣ್ಯಪುರ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಪ್ರೀತಿ, ಶಿವಕುಮಾರ್, ಇದರಲ್ಲಿ ಈಗ ಅವಿ ಮತ್ತು ಶ್ರೀನಾಥ್ ನಡುವೆ ನಡೆದಂತಹ ಗಲಾಟೆಯಲ್ಲಿ ಸ್ಥಳೀಯರು 7 ಮಂದಿಯನ್ನು ಅರೆಸ್ಟ್ ಮಾಡಿರುವುದಕ್ಕೆ ಕಾರಣ ಏನು? ಪ್ರೀತಿ, ಪ್ರಮುಖವಾಗಿ 7 ಜನರನ್ನ ವಶಕ್ಕೆ ಪಡ್ಕೊಂಡಿರೋದ್ರಲ್ಲಿ 7 ಜನರ ಪೈಕಿ ಅವಿ ಅವರ ಸ್ನೇಹಿತರು ಕೂಡ ಇದ್ದಾರೆ ಅನ್ನೋ ಮಾತು ಹೇಳ್ತಿದ್ದಾರೆ. ಜೊತೆಗೆ ಅವತ್ತು ಘಟನೆ ನಡೆದಂತ ಸಂದರ್ಭದಲ್ಲಿ ವಿದ್ಯಾರಣ್ಯಪುರ ಪೊಲೀಸರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಬರೋಷ್ಟೊತ್ತಿಗೆ ಆಲ್ರೆಡಿ ಸ್ಥಳೀಯರು ಅವಿ ಹಾಗೂ ಆತನ ಸ್ನೇಹಿತರ ಮೇಲೆ ಜಗಳಕ್ಕೆ ನಿಂತಿರ್ತಾರೆ. ಜೊತೆಗೆ ಮೊದಲಿಗೆ ಕೇಶವ ರಾಜಣ್ಣ ಅವರ ಅಳಿಯನಿದ್ದಾರೆ, ಅವರು ಮತ್ತು ಅವರ ಸ್ನೇಹಿತರು ಶ್ರೀನಾಥ್ ಅವರ ಮೇಲೆ ಜಗಳಕ್ಕೆ ಇಳಿದಿರ್ತಾರೆ. ಹೀಗಾಗಿ ಸ್ಥಳೀಯರು ಅಂದ್ರೆ ಅವಿ ಮತ್ತು ಅವರ ಸ್ನೇಹಿತರ ಮೇಲೆ ಸ್ಥಳೀಯರು ಮುಗಿ ಬೀಳ್ತಾರೆ. ಅವರ ಮೇಲೂ ಕೂಡ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಪರಸ್ಪರ ಹಲ್ಲೆ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿರುವಂತದ್ದು. ಪೊಲೀಸರು ಬರುವಂತ ಅಷ್ಟೊತ್ತಿಗೆ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗಿರುತ್ತೆ. ಸ್ಥಳೀಯರು ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಂಡಿರ್ತಾರೆ. ಪೊಲೀಸರು ಬಂದಂತ ಸಂದರ್ಭದಲ್ಲಿ ಈತ ಯಾರೋ ಪ್ರಭಾವಿ ಅಂತೇಳಿ ಈತನ ಬೆನ್ನಿಗೆ ನೀವು ನಿಲ್ತಿದ್ದೀರಾ ಅಂತೇಳಿ ಪೊಲೀಸರನ್ನೇ ಕೆಲವೊಂದಷ್ಟು ಮಾತುಗಳಿಂದ ನಿಲ್ಲಿಸುವಂತದ್ದು. ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ಲಿಕ್ಕೆ ಕೆಲ ಸ್ಥಳೀಯರು ಮುಂದಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ನಿನ್ನೆ ಕರ್ತವ್ಯದಲ್ಲಿದ್ದಂತ ಓರ್ವ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಂತ ದೂರನ ಆಧಾರದ ಮೇಲೆ ಸ್ಥಳೀಯರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಹಿನ್ನೆಲೆಯಲ್ಲಿ ಸುಮಾರು 4 ಜನ ಸ್ಥಳೀಯರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.